ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನು ಅಂದರೆ ಕ್ಯಾಬೇಜ್ ಮಸಾಲ ರೊಟ್ಟಿ. ಇದನ್ನು ನಾವು ಮಧ್ಯಾಹ್ನ ಊಟಕ್ಕೆ ಯೂಸ್ ಮಾಡ್ಕೊಳ್ಬೋದು, ಸಂಜೆ ಸ್ನ್ಯಾಕ್ಸಿಗೂ ತಿನ್ಬೋದು. ಸೊ ಹೇಗೂ ತಿಂದ್ರೂ ಇದು ಬೆಸ್ಟ್ ರೆಸಿಪಿ ಆಗಿರ್ತದೆ. ಇದಕ್ಕೆ ಮಾಡಲಿಕ್ಕೆ ತುಂಬ ಈಸಿ ಕೂಡ, ಬೇಗ ಆಗ್ತದೆ ನಮಗೆ. ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಇದನ್ನು ಮಧ್ಯಾಹ್ನ ಊಟಕ್ಕೆ ಯೂಸ್ ಮಾಡ್ಕೊಳ್ಬೋದು. ವೆಜಿಟೇರಿಯನ್ಸ್ ಕೂಡ ತಿನ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್, ಒಂದು ಅರ್ಧದಷ್ಟು ಕ್ಯಾಬೇಜ್ ಹಾಕ್ತೇನೆ. ಆಮೇಲೆ ಒಂದು ಬೌಲ್ನಷ್ಟು ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿ ಇದೆಲ್ಲ ಅದು ತೊಗೊಂಡಿದ್ದೇನೆ. ಅದರ ಅರ್ಧದಷ್ಟು ತೊಗರಿಬೇಳೆ, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ನೀರುಳ್ಳಿ ತೊಗೊಂಡಿದ್ದೇನೆ, ಸ್ವಲ್ಪ ಕರಿಬೇವು, ಇದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಇಲ್ಲಿ 2 ಒಣಮೆಣಸು ತೊಗೊಂಡಿದ್ದೇನೆ, ಮತ್ತು ಇದು ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ, ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ತೊಗೊಂಡಿದ್ದೇನೆ. ಸೊ ಇಷ್ಟಿದ್ರೆ ನಮಗೆ ಮಸಾಲ ರೊಟ್ಟಿ, ಕ್ಯಾಬೇಜ್ ಮಸಾಲ ರೊಟ್ಟಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡುವ. ಇದು ಫಸ್ಟಿಗೆ ನಾವು ಇದನ್ನು ನೀರಲ್ಲಿ ನೆನೆ ಹಾಕಬೇಕು. ಒಂದು ಗಂಟೆಷ್ಟು ನೆನೆ ಆದರೆ ಸಾಕು. ಇದು ಮತ್ತು ತೊಗರಿಬೇಳೆ. ಸೊ ಇದು 2 ನೀರಲ್ಲಿ ನೆಂದ ಮೇಲೆ ನಂತರ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸೊ ಅದು 2 ನೆನೆಲಿ. ನಾನು ಕ್ಯಾಬೇಜ್ ಅರ್ಧ ತಗೊಳ್ತೇನೆ, ಇದರಲ್ಲಿ ಇದು ಫುಲ್ ಹಾಕೋದಿಲ್ಲ. ನೀವು ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಹಾಕಬೇಕು. ನಾನು ಒಂದು ಇಷ್ಟೇ ತಗೊಳ್ತೇನೆ. ಸೊ ಅದರಲ್ಲಿ ಕಟ್ ಮಾಡೋದು ಹೇಗೆ ಅಂದರೆ, ಇದನ್ನು ನಾವು ತುರಿಬೋದು, ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೋದು. ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೇನೆ. ಅದು ದೊಡ್ಡದಿದ್ದರೆ ಬಾಯಿಗೆ ಸಿಗುವಾಗ ಅಷ್ಟು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಇದು ಸ್ವಲ್ಪ ದೊಡ್ಡದಾಗ್ತಾ ಉಂಟು, ಬಟ್ ಅದನ್ನು ಪುನಃ ಚಿಕ್ಕದಾಗಿ ಕಟ್ ಮಾಡಿ. ನೀರುಳ್ಳಿ ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೇವೆ. ಈಗ ಮೇಲಿದ ಪಾಟನ್ನು ತೆಗೆದು, ಯಾವಾಗಲೂ ಹೇಳೋ ಹಾಗೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಸೊ ಅದನ್ನು ತೆಗೆಯುವ. ಮತ್ತು ಇದನ್ನು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಮತ್ತೆ ಕಟ್ ಮಾಡುವ. ಈಗ ಒಂದೇ ಶೇಪಿ ಕಟ್ ಮಾಡುವ, ಸಣ್ಣ ಸಣ್ಣದಾಗಿ. ಇದು ಕೂಡ ಈ ಥರ ಎಲ್ಲ ಸಹ ಕಟ್ ಮಾಡುವ. ನೋಡಿ, ಈ ಥರ ಸಣ್ಣ ಸಣ್ಣದು ಕಟ್ ಮಾಡಿದ್ದೇನೆ. ಇದು ಮಿಕ್ಸಿಗೆ ನಾನು 1 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೆಲ್ಲ, ಸೊ ಅದನ್ನು ಹಾಕ್ತಿದ್ದೇನೆ. ಆಮೇಲೆ ಅರ್ಧ ಕಪ್ನಷ್ಟು ಇದು ನೆನೆಸಿಟ್ಟಂತಹ ತೊಗರಿಬೇಳೆ ಮತ್ತು ಅಕ್ಕಿ, ಇದು ಕೂಡ ಅರ್ಧ ಕಪ್ನಷ್ಟು, ಇದನ್ನು ಕೂಡ ಸೇರಿಸುವ. ಆಮೇಲೆ ಇದಕ್ಕೇ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೆ, ಸೊ ಇದನ್ನು ಕೂಡ ಸೇರಿಸ್ತೇನೆ. ಆಮೇಲೆ ಇಲ್ಲಿ ಮಸಾಲಕ್ಕೆ ನಾನು 2 ಬ್ಯಾಡಿಗೆ ಚಿಲ್ಲಿ ತೊಗೊಂಡಿದ್ದೇನೆ, ಮತ್ತು ಸ್ವಲ್ಪ ಮೆಣಸು, ಇದು ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ ಪೌಡರು, ಆಮೇಲೆ ಇನ್ನು ಸ್ವಲ್ಪ ಜೀರಾ ಪೌಡರ್. ಸೊ ಇದೆಲ್ಲ ಪೌಡರ್ ಮಿಕ್ಸ್ ಮಾಡಿ ಇದು ಚೆಂದ ಪೇಸ್ಟ್ ಮಾಡಿ ತರುವ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ತರುವ. ಈಗ ಈ ಬೌಲಿಗೆ ನಾನು ತೊಳೆದಿಟ್ಕೊಂಡಂಥ ಒಂದು ಕ್ಯಾಬೇಜ್ ಹಾಕ್ತಿದ್ದೇನೆ. ಕ್ಯಾಬೇಜ್ ಹಾಕುವ. ಕ್ಯಾಬೇಜಿಗೆ ಹಾಕಿದೆ. ಇದಕ್ಕೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಾದ್ಮೇಲೆ 1 ಕಪ್ನಷ್ಟು ನೀರುಳ್ಳಿ, ಇದನ್ನೆಲ್ಲ ಹಾಕುವ. ಇದಕ್ಕೇ ಸ್ವಲ್ಪ ಕರಿಬೇವು, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಇದಕ್ಕೆ ನಾನು ತೊಗರಿಬೇಳೆ ಹಾಕಿದ್ದೇವಲ್ಲ, ಇದಕ್ಕೆ ಯಾವುದು ಮಸಾಲಕ್ಕೆ, ಸೊ ಸ್ವಲ್ಪ ಇಂಗು. ಸೊ ಇದು ತುಂಬ ಗ್ಯಾಸ್ಟ್ರಿಕ್ ಆಗ್ತದೆ. ಇದು ಕ್ಯಾಬೇಜ್ ಸಹ ಉಂಟು, ತೊಗರಿಬೇಳೆ ಸಹ ಉಂಟು. ಸೊ ಹಾಗೆ ಸ್ವಲ್ಪ ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳುವ. ಈಗ ಇದು ಮಸಾಲೆ ನಾನು ರುಬ್ಬಿದ್ದೆಲ್ಲ, ಇದನ್ನೀಗ ಎಲ್ಲ ಸೇರಿಸ್ಕೊಳ್ಳುವ. ಇದನ್ನೀಗ ಕೈಲಿ ಚೆಂದ ಮಿಕ್ಸ್ ಮಾಡುವ. ಓಕೆ, ಇದೀಗ ಎಲ್ಲ ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೇನೆ. ಇದು ನೀರು ಅಂತ ಅನಿಸಿದರೆ ಸ್ವಲ್ಪ ನಾವು ಕಡಲೆ ಹಿಟ್ಟು ಸೇರಿಸ್ಬೋದು, ಮತ್ತು ಇದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬೋದು. ನಾನು ಸೇರಿಸಲಿಲ್ಲ, ಏಕೆಂದರೆ ಇದೀಗ ನಾನು ರೊಟ್ಟಿ ಮಾಡಲಿಕ್ಕೆ ಇಷ್ಟು ಸಾಕಾಗ್ತದೆ. ನೋಡಿ, ಇಷ್ಟು ಅದ. ಇದನ್ನೀಗ ಒಂದು 10 ನಿಮಿಷ ಹೀಗೆ ಬಿಡುವ. ಇದೀಗ 10 ನಿಮಿಷ ಆಯಿತು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸುವ. ಈಗ ಎಲ್ಲ ಮಿಕ್ಸ್ ಮಾಡಿ ಕಾವಲಿ ಮೇಲೆ ರೊಟ್ಟಿ ತಟ್ಟಬೇಕು. ಓಕೆ, ಈಗ ಒಂದು ಕಾವಲಿಗೆ ಎಣ್ಣೆ ಹಾಕುವ. ಈಗ ಒಂದು ರೊಟ್ಟಿ ತಟ್ಟುವ. ಇದು ಸ್ವಲ್ಪ ದೊಡ್ಡದು ಅಥವಾ ಸಣ್ಣದು ಹೇಗಾದರೂ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದಾಗಿರ್ತದೆ ಫ್ರೆಂಡ್, ನೀವು ಮಾಡಿ. ಇದು ನನ್ನ ಅಕ್ಕನಿಂದ ಕಲ್ತಿದ್ದು. ನನ್ನ ಅಕ್ಕ ತುಂಬ ಹೆಚ್ಚಾಗಿ ಇದು ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಇಷ್ಟ ಅಂತ. ಸೊ ನಾನು ಕಲ್ತ್ಕೊಂಡೆ. ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನೀವು ಮನೇಲಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಇದು 5 ನಿಮಿಷ ಆಗಿ ಮತ್ತೆ ತೆಗೆಯುವ. ಮಾಡಿ ಎರಡೂ ಬದಿನೂ ಚೆನ್ನಾಗಿ ಮಾಡಿ ಕಾಯಿಸಿ. ಸ್ವಲ್ಪ ಇದರ ಮೇಲೆ ಸ್ವಲ್ಪ ಆಯಿಲ್ ಹಾಕುವ. ಸೈಡಿಗೆ ಬೇಕಾದರೆ ಸ್ವಲ್ಪ ಆಯಿಲ್ ಹಾಕ್ಬೋದು, ಸ್ವಲ್ಪ ಹಾಕ್ಬೋದು ಆಯಿಲ್. ಇದು ಬದಿನೂ ಚೆನ್ನಾಗಿ ಕಾಯಿಲೆ. ಇದು ಎರಡು ಬದಿನೂ ಸರಿ ಬೇಯಬೇಕು ಕ್ಯಾಬೇಜ್. ಸೊ ಇಲ್ಲಿಗೆ ನಮ್ಮದು ಕ್ಯಾಬೇಜ್ ಮಸಾಲ ರೊಟ್ಟಿ ರೆಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಬಂತು ನಮ್ಮದು ಕ್ಯಾಬೇಜ್ ಮಸಾಲ ರೊಟ್ಟಿ ಅಂತ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಈ ರೆಸಿಪಿ ನಿಮಗೆ ಸೂಪರ್ ಆಗಿರ್ತದೆ. ಹಾಗಂತ ನಾನ್ ವೆಜಿಟೇರಿಯನ್ ತಿನ್ನಬಾರ್ದು ಅಂತಲ್ಲ, ತಿನ್ಬೋದು, ಎಲ್ರಿಗೂ ಇದು ಒಳ್ಳೆಯದಾಗ್ತದೆ. ನೀವು ಮನೇಲಿ ಇದನ್ನು ಮಧ್ಯಾಹ್ನ ಊಟಕ್ಕಾಗಿ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು, ಅಥವಾ ಸಂಜೆ ಸ್ನ್ಯಾಕ್ಸಿಗೂ ತಿನ್ಬೋದು. ಸೊ ಹೇಗೆ ಮಾಡಿದ್ರೂ ಇದು ಬೆಸ್ಟ್ ಆಗಿರ್ತದೆ. ಸೊ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.